ಇದು ನುಡಿ ನಮನ. ಕೊನೆವರೆಗೂ ಕಳೆ ಆಗಿದ್ದ ಕಮಲಕ್ಕ. ಕಮಲದ ಹೂವಂತೆ ಅತಿಶ್ರೇಷ್ಠವೆನಿಸಿದ್ದ ಕಮಲಾ ಹಂಪನ ಇಂಪು ಕಂಪು ಸೊಂಪುಗಳನ್ನು ಕೇವಲ ಕನ್ನಡ ಕರುನಾಡಿಗಲ್ಲದೆ ಇತರೆ ದೇಶ ಭಾಷೆಗಳಿಗೂ ಪಸರಿಸಿದ ಮಹಾಮಾತೆ. ಸೃಜನಶೀಲ ಸಾಹಿತ್ಯ ಕೃಷಿ ಮಾತ್ರ ಮಾಡದೆ ಸಂಶೋಧನೆಯತ್ತ ಸಾಗಿದ ಅಮತ್ಸರರು. ಕನ್ನಡತನವನ್ನು ದೊಡ್ಡ ಪ್ರಮಾಣದಲ್ಲಿ ಪರಿಚಯಿಸಬೇಕೆಂದು ಸಕಲ ಪ್ರಾಕಾರಗಳನ್ನು ಪ್ರತಿಬಿಂಬಿಸಿದ ವೀರಾಂಗನೆ. ರುಚಿ ಅಭಿರುಚಿ ಒಂದಾದ ಸಭ್ಯ ಸಹೃದಯ ಆದರ್ಶ ದಂಪತಿಗಳಾದರು ಕಮಲಾ ಹಂಪನ ಮತ್ತು ಹಂಪ ನಾಗರಾಜಯ್ಯ. ಜನ ಮೆಚ್ಚಿದ ಜಗ ಮೆಚ್ಚಿದ ನಾಡೋಜ ಜೋಡಿಯ ಕೈಂಕರ್ಯ ಇತಿಹಾಸ ಸೃಷ್ಟಿಸಿದೆ. ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಅಂತರ್ದೃಷ್ಟಿಯಿಂದ ಇದ್ದ ಮೊದಲ ಮಹಿಳಾಮಣಿ ಅದೆಷ್ಟರಲ್ಲಿ ಮೊದಲಿಗರು. ಹೊಸದನ್ನು ಸದಾ ಹುಡುಕುವ ಹುರುಪಿನ ಮಹಿಳೆಯ ಪರಿಚಯವೇ ಪುಣ್ಯ ವಿಶೇಷ. ನಾಜೂಕು ಎನ್ನುವ ಪದವೇ ನಾಜೂಕಾದ ಕಮಲಕ್ಕನನ್ನು ಕಂಡರೆ ನಾಚುತ್ತೆ ಎನ್ನುವುದು ನಿಜ. ತನ್ನೆಲ್ಲ ವಚನಗಳಲ್ಲೂ ಕಮಲಾಪ್ರಿಯ ಎಂದು ಸಾರಿದ ಸಾಹಿತಿ, ದೇಶ ಭಾಷೆ ಜಾತಿಗಳಿಗೂ ಮೀರಿದ ಬದುಕಿನ ಪಾಠವಿತ್ತ ಹಂಪನಾ ಪ್ರಿಯ. ವಿದ್ಯಾರ್ಥಿಗಳಿಗಾಗಿ ಜೀವನವನ್ನೇ ಮೀಸಲಿಟ್ಟ ಅಚ್ಚುಮೆಚ್ಚಿನ ಮೇಡಂ, ದೇಹತ್ಯಾಗದ ನಂತರ ವೈದ್ಯ ವಿದ್ಯಾರ್ಥಿಗಳಿಗಾಗಿ ದೇಹ ದಾನವನ್ನು ಮಾಡಬೇಕೆಂದು ಬರೆದಿಟ್ಟ ಮಾದರಿ ಮಾನಿನಿಯ ಕುರಿತು ಏನು ಹೇಳಲಿ, ಎಂತೂ ಹೇಳಲಿ. ದಾಂಪತ್ಯ ನೀತಿಯನ್ನು ಲೋಕಕ್ಕೆ ಸಾರಿದ ಸಾಧಕಿಯ ಸೇವೆ ಸ್ತುತ್ಯಾರ್ಹ, ಅಭಿನಂದನಾರ್ಹ. ನಿವೃತ್ತಿಯ ನಂತರವೂ ಪ್ರವೃತ್ತರಾದ ಈಕೆಯ ಪ್ರತಿಭೆ ಪ್ರಬುದ್ಧಕ್ಕೆ ಸಂದ ಸೂಕ್ತ ಪ್ರಶಸ್ತಿ ಪುರಸ್ಕಾರ ಅನೇಕ. ಭತ್ತದ ಚಿರ ಉತ್ಸಾಹ ಪ್ರೀತ್ಯಾದರವೆಂದರೆ ಕಮಲಮ್ಮ. ಕೊನೆವರೆಗೂ ಕಳೆ ಆಗಿದ್ದ ಕಮಲಕ್ಕನ ಮಡಿಲಿಗೆ ಬಾಷ್ಪಾಂಜಲಿ, ಪುಷ್ಪಾಂಜಲಿ, ಶ್ರದ್ಧಾಂಜಲಿಗೂ ಮೀರಿದ ಪದ ಪುಂಜಗಳ ಅರ್ಪಣೆ, ಸಮರ್ಪಣೆ. ನಾರಿ ಆತ್ಮಶಕ್ತಿಗೆ 101 ನುಡಿ ನಮನದೊಂದಿಗೆ ನಮೋ ನಮಃ. ನಾರಿ ಆತ್ಮಶಕ್ತಿಗೆ 101 ನುಡಿ ನಮನದೊಂದಿಗೆ ನಮೋ ನಮಃ. ಧನ್ಯವಾದಗಳು. ಇತಿ ತಮ್ಮ ರಾಹುಲ ಮದನ್.